ನನಗೆ ತಿಳೋ ನೈತಿಕತೆ ಆಗಲಿ. ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ, ಯಾಕೆ ಕೊಟ್ಟಿಲ್ಲ? ಯತ್ನಾಳ್ ಬೆಳಿಬಾರ್ದು, ನನ್ನ ಮಗ ಬೆಳಿಬೇಕು. ಯತ್ನಾಳ್ ಹೇಳಿದ್ ಒಂದು ಟಿಕೆಟ್ ಕೊಟ್ಟರು ಅವನು ಒಬ್ಬ MLA ಬೆಂಬಲಿಗೆ ಸಿಗ್ತಾನೆ. ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲ ದೊಡ್ಡ ಮಾಡ್ಕೊತಾನೆ. ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ, ನಾ MLC ಆಗಿದ್ದು ಪಕ್ಷದ. ಯಡಿಯೂರಪ್ಪನು 1-2 ದಿವಸ ಇಲ್ಲಿ ಬಂದು ಪ್ರಚಾರ ಮಾಡ್ಯಾರ. ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ. ಜಗದೀಶ್ ಶೆಟ್ಟರ್ ಬಂದು 2 ದಿವಸ ಪ್ರಚಾರ ಮಾಡ್ಯಾರ. ಕಾರ್ಯಕರ್ತರು ಅವಾಗ ಏನು ಕೇಳಿದ್ರವ್ರಿಗೆ, ಹೌದಪ್ಪ 2 ವಿಧಾನಸಭೆಗೆ 2 ವಿಧಾನ ಪರಿಷತ್ಗೆ 2 ಓಟ್ ಹಾಕ್ತೀವಿ, ಒಂದು BJPಗೆ ಹಾಕ್ತೀವಿ, ಇನ್ನೊಂದು ಎಲ್ಲಿ ಹಾಕು ಅಂತ ಕೇಳ್ಬೇಕು. ಅವಾಗ ಏನಂದ್ರು, ಎಲ್ಲಿ ಹಾಕೋದಿಲ್ಲ, ಒಂದೇ ಹಾಕು. ಹಂಗಾದ ಗಾಡಿ ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರು. ಅದಕ್ಕೆ ನೀವು ಸೋತಿದ ಕಾರಣ ನೀವು ಅದೇರಿ. ನೀವು ಓಟ ಯಾರಿಂದ ಬರ್ತೀರಿ? ಹಿಂದೂಗಳಿಂದ. ದಿನ ಒಂದೊಂದು ಕಡೆ ಇದು ಕೊಟ್ರಿ. ಇದೇನು ಮೊನ್ನೆ ಆಯ್ತಲ್ಲ, ಏನು ರಂಜಾನ್ ಆಯ್ತಲ್ಲ, ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ, ಮಾಡಿದ್ರೆ ಎಷ್ಟು ಓಟ್ ಬಿದ್ದಪ್ಪ ನಿಮ್ಗೆ? ಅದಕ್ಕೆ ನಾ ಹೇಳ್ತೇನೆ, ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಕೊಡೋದಿಲ್ಲ. ಏನ್ ಮಾಡಿದ್ರೆ ಓಟ್ ಹಾಕೊಂಡಿದೆ. ನಿಮ್ಮ ವಿರೋಧ ಟಿಕೆಟ್ ಕೊಟ್ಟರು ಕೂಡ ನೀವು ಪ್ರಚಾರ ಮಾಡಿದ್ರಿ. ಯಾರಿಗೆ? ಕಳೆದ ವಿಧಾನಸಭಾ ಚುನಾವಣೆ ಮಾಡಿದೆ. ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೆ ವಾಚ್ ಬರೋದು ನಿಂದಿರ್ತಾರ. ಅವನಿಗೆ ಉದ್ಯೋಗ ಅದೇ ಐತಿ. ಅವನ್ ನಿಂದ್ರದ್ದು ಅದಕ್ಕೆ ಆರಿಸಿ ಬರೋದಕ್ಕಲ್ಲ. ಅವನಿಗೆ ಏನಾಗ್ತೈತಿ, ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ, ಕಾಂಗ್ರೆಸ್ ಐತಿ. ಆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೆಡೋಲಕ್ಕ ಕಾಂಗ್ರೆಸ್ನವರು ರೊಕ್ಕ ಕಟ್ಟಾರ. BJP ಅವರು ಯತ್ನಾಳ್ ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರ. ಒಯ್ದು ಸಾರವಾಡದಾಗ ಹಾಕೋದು. ಏನಾಯ್ತು? ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲಿಸಬೇಕಾದ್ರೆ ಬಿಜಾಪುರ ಜನ ನಾನು ಗೆಲ್ಸ. ನಮ್ಮ ಶಕ್ತಿ ಏನಿದೆ, ಹಿಂದುತ್ವ ಶಕ್ತಿ ಇದೆ. ನೀವು ಸೋತ್ ನೋಡಿ, ರಮೇಶ್ ಜಾರಕಿಹೊಳಿ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ. ಇದೇ ವಿಜೇಂದ್ರನೇ ಮಾಡಿದ್ದಲ್ಲ, ವಿಜೇಂದ್ರ DK ಶಿವಕುಮಾರ್ ಕೂಡ ಅಲ್ಕ ಕೆಲಸ. ಇನ್ನೊಬ್ಬರು ಅದಾರಲ್ಲ ಅಲ್ಲಿ, ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮಿನಿಸ್ಟ್ರು ನೋಡ್ರಿ. ನಮ್ಮ ಚರಿತ್ರೆ ಬೇರೆ ಐತಿ, ಅವ್ರ ಚರಿತ್ರೆ ಬೇರೆ ಐತಿ. ಚರಿತ್ರೆಗಳು ಬೇರೆ ಬೇರೆ ಯಾಕೆ ಮನೆ ಹಾಳಾಗಿ ಗೊತ್ತಿಲ್ಲ. ಅಲ್ಲ, ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ BJPಗೆ ಹೋಗ್ತೀವಿ, ಅದಕ್ಕೆ ಅವರು ನಮ್ಮ ಒಟ್ಟಿಗೆ ಬರ್ತಾರೆ, ಎಲ್ಲಿ ಹೋಗೋಣ, ಅವ್ರ ಸ್ವಲ್ಪ ಜನ ಕಟ್ಟು ಆ ರೀತಿ ಏನಿಲ್ಲ, ಎಲ್ಲರೂ ಒಟ್ಟಿಗೆ BJPಲಿ ಹೋಗ್ತೀವಿ, ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ನಾವು ವಿಜಯದಶಮಿ ತರ ಸರ್ವೆ ಮಾಡ್ತೀವಿ. ಈಗೇನು ಪಕ್ಷ ಕಟ್ತೀವಿ ಎಲ್ಲಿ ಹೇಳಿಲ್ಲ. ಜನ ಇವತ್ತು ಇಲ್ಲ, ಇದರಿಂದ ಏನೂ ಪ್ರಯೋಜನ ಸಿಗುದಿಲ್ಲ ಅಂದ್ರೆ ಏನು ಅಲ್ಲಿ ಹಾಕಿರ್ತಾರೆ. ಅದೇ ಕುಟುಂಬಕ್ಕೆ ನಾವು ಕರ್ನಾಟಕದಲ್ಲಿ ಲೀಜ್ ಕೊಟ್ಟಿವಪ್ಪ. ಎಲ್ಲಿವರೆಗೆ ಅಂದ್ರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಡ್ತೈತಿಲ್ಲ, ಮುಂದೇನಾದ್ರು ನಟವಂಶನೂ ಆಗ್ಬೇಕಲ್ಲ. ದೇಶದಲ್ಲಿ ಸುಲ್ತಾನನ ವಂಶ ಎಲ್ಲರೂ ಐತನ, ಮೊಘಲರ ಸಂತತಿ ಎಲ್ಲರೂ ಉಳಿದತನ, ಆದಿಲ್ ಶಾಹಿ ಸಂತತಿ ಎಲ್ಲರೂ ಉಳಿದತನ. ಹಂಗಾದಾಗ ಏನಾರು ರಾಜಕಾರಣದಾಗ BJP ಬಿಟ್ಕೊಡ್ಬೋದು. ಇಲ್ಲ, ನಿಮ್ದು ವಂಶನೇ ನಿರ್ಮೂಲನೆ ಆಗೈತಿ, ಇನ್ನು ಮ್ಯಾಗೆ ಯಾವ ಉಳಿದವ ನೋಡ್ರಿ BJP ಆಗ ಹೋಗ್ತಾರ ಕರೆದು ಒಂದು ರಾಜ್ಯಾಧ್ಯಕ್ಷ ಮಾಡ್ತೀವಿ. ಈಗ ಕೇಂದ್ರ ಹೈಕಮಾಂಡ್ ಮಾತಾಡಿದಾರೆ ಸರ್, ರಮೇಶ್ ಜಾರಕಿಹೊಳಿ ಏನಾದ್ರು ಮಾತಾಡಿದಾರ ನಿಮಗೆ? ಮಾತಾಡ್ಕೋತಾ ಇದೀವಿ ನಾವು, ದಿನನಿತ್ಯ ನಾವೆಲ್ಲ ಆತ್ಮೀಯ ಇರುತ್ತೆ. ಅಲ್ಲ, ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ಅವ್ರು ಮಾತಾಡಿದ್ರು ಹೊತ್ತು ನಾ ಇನ್ನು ಯಾರು ಮಾತಾಡೋದಿಲ್ಲ. ಎಲ್ಲೂ ಹೋಗಿ ಕೈ ಮುಗಿದಿಲ್ಲ. ನಿಮ್ಗೆ ತಲೆಯಾಗಿರಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ. ನಾ ಕ್ಷಮೆ ಬಿಡೋ ಮಗ ಅಲ್ಲ. ನಂದು ರಾಜಕೀಯ ಇವತ್ತಿ ಅಂತ ಅದು ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ, 60 ವರ್ಷ ಹಾಕಲ್ಲ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸಕ್ಕೆ ಹೋಗ್ತೇನೆ. ಪ್ರಧಾನಮಂತ್ರಿಗಳ ಮುಂದೆ ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾವು ಮಾತಾಡೋನೆ, ಎಂದಕ್ಕೂ ಮಾತಾಡೀನಿ. ರಾಜ್ಯದ ಏನು ಪ್ರವಾಹ ಬಂದಾಗ ನಮಗೆ ಇನ್ನೂ ಕೊಟ್ಟಿದ್ದೆಲ್ಲ ಪ್ರಧಾನಮಂತ್ರಿಗಳು, ಈಗ ಮಾತಾಡ್ತೀನಿ. ಈಗ ಪೂರ್ತಿ ಫ್ರೀ ಇದೀನಿ. ವಿಜೇಂದ್ರ ಪೂರ್ತಿ ಫ್ರೀ, ಐ ಆಮ್ ಫುಲ್ ಫ್ರೀ. ಈಗ ಯಾವ ಮಕ್ಕಳದೂ ಬಿಡೆಯಲ್ಲಿ ಒಳ್ಳೆ ನನ್ನ ಮ್ಯಾಗ ಬಿಡೈತಿ. ಬಿಜಾಪುರ ನಗರ ಮಾತಾಡ್ತಿರ್ತೀನಿ ಜನರು. ಈಗ ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರ ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ. ಯಾವ ಲೀಡರ್ಗಳದು ನನಗೆ ಬೇಕು ಆಗ್ತದೆ, ಆಗ್ಲೇಬೇಕ್ರಿ. ಅಂತ ಹೋರಾಟ ಮಾಡಿದ್ದಕ್ಕೆ ಹೊರಗಾಕ ಹೊಸ ಹೋರಾಟ ಮಾಡಿದೀವಿ, ಅದಕ್ಕೆ ಅವ್ರಿಗೆ ಬ್ಯಾನ್ ಆಯ್ತು. ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದ್ವಿ, ಅದು ಅವ್ರಿಗೆ ಬ್ಯಾನ್ ಆಯ್ತು. ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ರು, ಅವ್ರಿಗೆ ಬ್ಯಾನ್ ಆಯ್ತು. ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು. ಆದರೆ ಜನರ ಮನಸ್ಸು ನಾನು ಹೊರಗೆ ಹಾಕ್ಲಿಕ್ಕಾಗೋದು. ನಿಮ್ದಲ್ಲಿ ದುಡ್ಡು ಇರ್ಬೋದು, ಒಂದಿಷ್ಟು ಮ್ಯಾನೇಜ್ ಮಾಡ್ತಿರ್ಬೋದು. ಆದ್ರೆ ಅಷ್ಟಕ್ಕೇ ಯತ್ನಾಳ್ ಮುಗಿತಾನ ಅಂತಂದ್ರೆ ತಲೆನೇ ಕಟ್ಸೋಬೇಡ್ರಿ ಮಾಧ್ಯಮದವ್ರು. ನಾಳೆ ನೀವೇ ನಾನು ಪ್ರಮಾಣ ವಚನದಾಗ ಹಿಂಗೆ ಹೊಡಿತೀರಲ್ಲ,
ಭಾರಿ ಕರ್ನಾಟಕದ ಏನು ಅರ್ಜುನ, ಕರ್ನಾಟಕದ ರಾಮ, ಎಲ್ಲ ರಾಮನು ತಗೋತೀವಿ, ಯಾರನ್ನೂ ತಗೋತೀವಿ. ಸರ್ ಏನಂತ ಹೇಳಿ ಪ್ರಮಾಣ ವಚನ ಸರ್ ಸಿಎಂ ಆಗಿ ಪ್ರಮಾಣ ವಚನ ಏನಂತ ಆಗಿ ಹಿಂದುತ್ವ ಗೋಮಾತೆ ಮೇಲೆ ತಗೋತೀನಿ. ಸಿಎಂ ಆದ ಮ್ಯಾಗನೆ ನೋಡ್ರಿ ಕರ್ನಾಟಕ ಈ ನನಗೇನು ಆಸೆ ಇಲ್ಲ, ಲೂಟಿ ಮಾಡ್ಬೇಕು ಅನ್ನೋ ಆಸೆ ಇಲ್ಲ, ದುಡ್ಡು ಗಳಿಸ್ಬೇಕಂತ ಹೇಳಿದ್ರೆ ಜೊತೆಗೆ ನಾನು ಎಲ್ಲ ಕರಪ್ಷನ್ ಚಾರ್ಜ್ ತೆಗಿತಿದ್ರು, ಬಿಡ್ತಿದ್ದೆ, ಯಡಿಯೂರಪ್ಪ ಬಿಡ್ತಿದ್ದ, DK ಶಿವಕುಮಾರ್ ಬಿಡ್ತಿದ್ದ, ಏನ್ ಚಂಡನ ಸಿಕ್ಕೆಲ್ಲ ಸುಮ್ಬಿಟ್ಟಾರ. ಈಗ ಸಿಎಂ ಆದ್ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ? ಸಿಎಂ ಆಗಿ ತಗೋತಿರೋ ಅಥವಾ ಮಂತ್ರಿ ಆಗ್ತಿರೋ? ಮಂತ್ರಿ ಆಗೋದಿಲ್ಲ ತಿಳಿಲ್ಲ, ಸಿಎಂ ಇಲ್ಲ MLA ಆಗೇ ಇರ್ತೀನಿ. ಸರ್, ಈಗ ಉಚ್ಚಾಟನೆಗೂ ಮುನ್ನ ಕೇಂದ್ರದವರು ಅಳದು ತೂಗಿ 3 ತಿಂಗಳು ಸರ್ವೆ ಮಾಡಿ ಖಾಸಗಿ ಏಜೆನ್ಸಿ ಮೂಲಕ ಎಲ್ಲಾ ಮಾಹಿತಿ ಕಲೆ ಹಾಕಿ ನಂತರ ಉಚ್ಚಾಟನೆ ಮಾಡಿದಾರೆ ಅನ್ನೋ ಮಾಹಿತಿ. ಚಲೋ ಈಗ ನೋಡ್ರಿ, ಈ ಸರ್ವೆಗಳು ಹೆಂಗಾಗ್ಯಾವ ಅಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಹಾಕಿ. ನಾನೇ ನಾಳೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲೆ, ನನಗೆ ಬಿಡ್ತಾರೆ. ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ, ಇವಾಗ ನಮ್ಮ ಇವನಿಗೆ ಕೇಳ್ತಾರೆ, ಪ್ರವೀಣಿಗೆ ಕೇಳ್ತಾರೆ. ನಾನೇ ಒಂದು ಲಿಸ್ಟ್ ಕೊಡ್ತೀನಿ, ಪ್ರವೀಣ ಮನೆಗೆ ಹೋಗಿ, ಅಲ್ಲಿಂದ ನಮ್ಮ ಇವನು ರಾಘು ಬಿರಾಡರ್ ಮನೆಗೆ ಹೋಗ್ರಿ, ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ, ಅವ್ರು ಏನು ಹೇಳ್ತಾರೆ? ಹಾಂ, ಅದೇ ತಯಾರ ಲಿಸ್ಟ್. ಅದೇನು ಸರ್ವೆ ಗಿರ್ವೆ ಈಗ ಎಲ್ಲ ಹಳ್ಳಿಯಾಗೂ ಪ್ರತಿಭಟನೆ ಮಾಡ್ಲಕತ್ತಾರಲ್ಲ, ಏನು ಅವ್ರಿಗೆ ರೊಕ್ಕ ಕೊಡ್ತೇವೆ. ಇವತ್ತು ಬಬಲೇಶ್ವರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ಅಂತಂದು ಇವತ್ತು 2 ಲಕ್ಷ ರೂಪಾಯಿ ಅವ್ರಿಗೆ ಒಳ್ಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಈಗ ತಾಳಿಕೋಟೆ ಒಳಗೆ ಜಾರಕಿಹೊಳಿ ಅವರು ಚಿತ್ರದುರ್ಗ ಇದ್ರ ಸ್ವಾಮಿಗಳಿಗೆ ಫೋನ್ ಮಾಡಿ ಯತ್ನಾಳ್ ಪರ ಮಾತಾಡ್ಬೇಕಂತ ಏನೋ ಮನವಿ ಮಾಡ್ಕೊಂಡ್ರು. ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವರು ನೋಡ್ರಿ, ಹಿಂದುತ್ವ ಅನ್ನೋಂಥದ್ದು ಅದು ಶಕ್ತಿ. ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ. ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತ ಎಕಡೆ ವಿಮುಖ ಆಗೋದಿಲ್ಲ. ನಾ ಕಾಂಗ್ರೆಸ್ಸಿಗೆ ಹೋಗೋದಂತೂ ಯಾರೋ ನೀನು MP ಪಾರ್ಟಿ ಹೇಳಿದ್ರು, ನಾ ಯಾಕೆ ಅವ್ರಿಗೆ ಮನೆಗೆ ಏನು ಹೋಗಿ ನಾ ಕಾಂಗ್ರೆಸ್ ಯಾರು ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ. ನಾ ಅಲ್ಲ, ನನ್ನ ಹೆಣ ಸಹಿತ ನಾಳೆ ನಮ್ಮ ಏನಾರು ಹಣ ನಾ ಸತ್ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂತ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಿ ಬರೋದು ಹೇಳಿ ವೀಲ್ ಬರೋದೇ ಸಾಯ್ತು.